ನಾವು ಸತ್ಯವನ್ನೇ ಹೇಳುತ್ತಿದ್ದೇವಲ್ಲ. ನಾವು ಹೇಳಿದ್ದು ಸತ್ಯವಲ್ಲವೇ? ಹಾ, ನೀವು ಸತ್ಯವನ್ನಲ್ಲದೆ ಬೇರೇನೋ ಹೇಳುತ್ತೀರಾ. ಮಹಾರಾಜರೇ, ನೀವೇನು ಹೇಳುವುದಿಲ್ಲವೇ? ನಾವೇನು ಹೇಳುವುದು? ಮಹಾರಾಜರೇ, ನೀವು ಏನು ಹೇಳುವುದಿಲ್ಲವೇ? ಹೇಳುವೆ, ಖಂಡಿತ ಹೇಳುವೆ. ಆದರೆ ಏನು ಹೇಳುವುದು? ಮಹಾರಾಜರೇ, ನೀವಿದನ್ನು ತಪ್ಪೆಂದು ಹೇಳಿ. ನಮಗೆ ಅನಿಸುತ್ತಿದೆ ಇದು ತಪ್ಪು ಎಂದು. ಆದ್ರೆ ಮಹಾರಾಜರೇ, ಹೇಳಿ, ಇದ್ರಲ್ಲಿ ಏನ್ ತಪ್ಪಿದೆ ಅಂತ. ಮಹಾಮಂತ್ರಿಗಳೇ, ಸುಮ್ಮನಿರಿ. ವಿವಾದವನ್ನು ಬೆಳೆಸುತ್ತಿರುವರಲ್ಲ, ಸುಮ್ಮನಿರಿ. ನಮ್ಮ ಮಹಾರಾಜರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಯೂ ಇದ್ದಾರೆ. ಹೌದು, ಜೊತೆಗಿದ್ದೇವೆ. ಶಾರದಾರೊಂದಿಗೆ ತಪ್ಪಾಗಿದೆ. ನಮಗೆ ಗೊತ್ತು, ಅಮ್ಮನಿಗೆ ಸ್ವಲ್ಪ ವಯಸ್ಸಾಗಿದೆ. ಆದರೆ ಅಪರಾಧಿ ಮಾತ್ರ ಈ ವೃದ್ಧೆ. ಏನ್ ಹೇಳ್ತಾ ಇದ್ದಾರೆ? ಇವ್ರನ್ನ ಅಪರಾಧಿ ಅನ್ಬಾರ್ದೆ? ಇಲ್ಲ, ಇವ್ರು ಹೇಳ್ತಾ ಇದ್ದಾರೆ ವೃದ್ಧೆ ಅನ್ಬೇಡಿ ಅಂತ. ತಡೀರಿ 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 ತಡೆಯಿರಿ. ನಾನು ಹೇಳ್ತೇನೆ. ನಾನು ಇಲ್ಲಿ ಹೇಳುವುದಿಲ್ಲ, ಅಲ್ಲಿ ಹೇಳ್ತೇನೆ. ನಿಲ್ಲಿ ನಿಲ್ಲಿ, ನನಗೆ ನಿರ್ಣಯಿಸಲು ಬಿಡಿ. ನನ್ನ ನಿರ್ಣಯದ ಪ್ರಕಾರ ಇಬ್ಬರು ಅಪರಾಧಿ. ಇಲ್ಲ, ಇಬ್ಬರು ಅಪರಾಧಿಗಳಲ್ಲ. ಇವರು ಅಲ್ಲ, ಇವರು ಖಂಡಿತ ಅಲ್ಲ. ಆದ್ರೆ ಗುರುಗಳೇ, ನೀವು ಸುಮ್ಮನೆ ಇರಿ. ಸುಮ್ಮನೆ ನಮಗೆ ನಿರ್ಣಯಿಸಲು ಬಿಡಿ. ತಿಂತಾನೆ ಮುದುಕ. ನಿಮಗೆ ಹಸಿವಾದಾಗ ಊಟವನ್ನು ಯಾರು ನೀಡುತ್ತಾರೆ? ನಿಮಗೆ ಸಖೆಯಾದಾಗ ಗಾಳಿ ಯಾರು ಬೀಸುತ್ತಾರೆ? ನಿಮ್ಮ ಈ ಸಂಕೇತದ ಭಾಷೆಗೆ ಮಾತು ಯಾರು? ನೀವು ಅಂತ ಶಾರದರ ಸೇವೆಯನ್ನು ನಕಲಿ ಎನ್ನುತ್ತೀರಿ. ಮತ್ತೆ ನೀವು ನಿಮ್ಮ ವಿವಾಹದ ನಂತರ ನಿಮಗೆ ಅತ್ಯಂತ ಪ್ರೀತಿಯನ್ನ ಯಾರು ನೀಡಿದರು? ಗುರುಗಳೇ, ಈ ಸಾಂಸಾರಿಕ ವಿಷಯಗಳನ್ನ ಸಾರ್ವಜನಿಕವಾಗಿ ನೀವು ಕೇಳೋ ಹಾಗಿಲ್ಲ ಅಲ್ವಾ? ಅಧಿಕವಾಗಿ ಹೆಂಡತಿನ ಗಂಡನೇ ಪ್ರೀತಿ ಮಾಡೋದು ಅಲ್ವಾ? ಅಮ್ಮನೇ ಮಾಡೋದು. ಈಗ ಏನಾದರೂ ಭಿನ್ನಾಭಿಪ್ರಾಯವಾದಾಗ ನಿಮ್ಮೊಂದಿಗೆ ಯಾರಿರುತ್ತಾರೆ? ಖಂಡಿತವಾಗ್ಲೂ ನಾನೇ. ಅಮ್ಮ. ಅಷ್ಟಲ್ಲದೆ ನಿಮ್ಮ ಪತಿಯೊಂದಿಗೆ ವಾದ ವಿವಾದವಾದಾಗ ಶಿಕ್ಷೆ ಯಾರಿಗೆ? ಈ ವಿಷಯದಲ್ಲಿ ನೀನು ಸುಳ್ಳು ಹೇಳ್ಬಾರ್ದು. ನನ್ಗೇನೆ ಈ ವಿಷಯದಲ್ಲಿ ಇವರು ನಿಜ ಹೇಳ್ತಾ ಇದ್ದಾರೆ. ಈಗ ಅಂತಹ ಅಮ್ಮನವರ ಮೇಲೆ ದೋಷ ಹೊರಿಸುತ್ತೀರಿ. ಅದು ಈ ನಿಕೃಷ್ಟ ತಾಮ್ರದ ಹಾರಕ್ಕಾಗಿ. ಈ ಹಾರ ನಿರರ್ಥಕವಾದ್ದು ಅವರ ಪ್ರೀತಿ, ಅವರ ಅಭಿಮಾನದ ಮುಂದೆ. ಇಂಥ ತಾಯಿ ಭಾಗ್ಯಶಾಲಿಗಳಿಗೆ ಸಿಗುತ್ತಾರೆ. ಇಂಥ ಸೊಸೆಯು ಭಾಗ್ಯಶಾಲಿಗಳಿಗಷ್ಟೇ ಸಿಗುತ್ತಾರೆ. ಮತ್ತೆ ನೀವಿಬ್ರು ಸೌಭಾಗ್ಯಶಾಲಿಗಳಾಗಿರುವುದನ್ನ ಬಿಟ್ಟು ಧನವಂತರಾಗಲು ಹೊರಟಿದ್ದೀರಿ. ಛೇ 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 ಛೇ. ನಮ್ಮ ಪ್ರಕಾರದಲ್ಲಿ ನೀವಿಬ್ಬರು ಅತ್ಯ ಸೊಸೆಯಂದಿರೇ ಅಲ್ಲ. ವಾಹ್ ಗುರುಗಳೇ, ವಾಹ್ ವಾಹ್ ವಾಹ್. ಸಮಸ್ಯೆನ ಕೊನೆಗೊಳಿಸ್ತೀರಾ ಅಂದ್ಕೊಂಡ್ರೆ ಸಂಬಂಧನೇ ಕೊನೆಗೊಳಿಸ್ತಿದ್ದೀರಾ. ನಾವಿನ್ನೂ ಮಾತಾಡುತ್ತಿದ್ದೇವೆ ರಾಮಕೃಷ್ಣ. ನಮ್ಮ ಮಾತಿನ್ನೂ ಮುಗಿದಿಲ್ಲ. ಹೇಳಿ. ನಮ್ಮ ಮಾತಿನ ತಾತ್ಪರ್ಯ ಇಷ್ಟೇ, ನೀವಿಬ್ಬರು ಅತ್ತೆ ಸೊಸೆಯಂದಿರಲ್ಲ. ಈಗಂತೂ ತಾಯಿ ಮಗಳೇ ಆಗಿಬಿಟ್ಟಿರಿ. ನೀವಿಬ್ಬರಂತೂ ಉದಾಹರಣೆ ಈ ವಿಜಯನಗರಕ್ಕೆ. ನೀವು ನಮ್ಮ ಕಣ್ ತೆರೆಸಿದ್ರಿ. ಸದಾ ಸಂತೋಷವಾಗಿರಿ. ಧನಿ, ನನ್ಗೆ ಇವಾಗ ಖಾತ್ರಿ ಆಯ್ತು. ಅಮ್ಮನ್ ಕೋಲಿಂದ 2 ಏಟ್ ತಿನ್ಮೇಲೆ ಈ ಮುದ್ಕುನ್ ಬುದ್ಧಿ ನೆಟ್ಟಗಾಗಿದೆ. ದೇವ್ರ ದಯೆಯಿಂದ ಈ ಮುದ್ಕುನ್ಗೆ ಹೀಗೆ ಪ್ರಸಾದ ಸಿಗ್ತಾ ಇರ್ಲಿ. ಗುರುಗಳೇ, ನೀವು ಮಹಾನರು. ನಂಗೆ ಗೊತ್ತು. ವಿದ್ವಾನರು. ಹೌದು. ಸರ್ವಶಕ್ತಿಯನ್ನು ಉಳ್ಳವರು.
ಖಂಡಿತ ಹೌದು. ಇವತ್ತು ನೀವು ನನ್ನ ಸಂಸಾರವನ್ನ ಉಳಿಸಿದ್ರಿ ಗುರುಗಳೇ. ಶಿವನಿಂದ ಸಾಕ್ಷಿ ಹೇಳಿಸಿ ನಿನ್ನೆ ಸಹಾಯ ಮಾಡಿದ್ರಿ. ನನ್ನ ಸಂಸಾರ ಉಳಿಸಿ ಇವತ್ತು ನೀವು ಸಹಾಯ ಮಾಡಿದ್ರಿ. ನಿಮ್ಮಂತ ಜ್ಞಾನಿ ಇನ್ಯಾರೂ ಇಲ್ಲ. ಯಾರು ಇಲ್ಲ. ಇವರಂತ ಪ್ರತಾಪಿ ಇನ್ಯಾರೂ ಇಲ್ಲ. ಯಾರು ಇಲ್ಲ. ನನಗೆ ಯಾವ್ದಾದ್ರು ಸಮಸ್ಯೆ ಬರುತ್ತಲ್ಲ ಮಹಾರಾಜರೇ, ಗುರುಗಳೇ ನನಗೆ ಸಹಾಯ ಮಾಡೋದು. ಎಲ್ಲರಿಗೂ ಏನನ್ಸುತ್ತೆ ಅಂದ್ರೆ ಎಲ್ಲಾನು ನಾನೇ ಮಾಡ್ತಿದ್ದೀನಿ ಅಂತ. ಆದ್ರೆ ಅಲ್ಲ, ನಾನಲ್ಲ. ನನ್ನ ಯಶಸ್ಸಿನ ಹಿಂದೆ ಗುರುಗಳೇ ಇರೋದು. ಆದ್ರೆ ನನಗೆ ಕಾಳಿಕಾ ಮಾತೆಯ ಆಶೀರ್ವಾದ ಮಾತ್ರ ಇರೋದು. ಆದ್ರೆ ಇವರ ಸಂಪರ್ಕವಂತೂ ಕಾಳಿ ಮಾತೆಯ ಆರಾಧ್ಯ ದೈವ ಶಿವನ್ ಜೊತೆ ಇದೆ. ಶಿವನ್ ಜೊತೆ ಸಂವಾದ ಮಾಡ್ತಾರೆ ಇವರು. ಇದು ಸತ್ಯ. ಹಾ, ಇವ್ರೇನೆ ನನ್ನ ಗುರುಗಳು, ನನ್ನ ಸರ್ವಸ್ವ. ಈ ಮಾತು ನನ್ಗೆ ಮತ್ತು ಗುರುಗಳಿಗೆ ಮಾತ್ರ ಗೊತ್ತು. ಅಷ್ಟೇ ಯಾಕೆ, ಇವರನ್ನ ಸಾಕ್ಷಾತ್ ಯಮರಾಜನೂ ಕೂಡ ಮಹಾರಾಜರು ಕೂಡ ಗುರುಗಳು ಅನ್ಕೊಂಡಿದ್ದಾರೆ. ರಾಜಗುರು ನನಗ್ ಮಾತ್ರ ಅಲ್ಲ, ಮಹಾರಾಜರಿಗೂ ನೀವು ಪೂಜ್ಯನೀಯರು ಅಲ್ವಾ ಮಹಾರಾಜ? ಹೌದು ಪಂಡಿತ ರಾಮಕೃಷ್ಣರೇ, ಸತ್ಯ ಹೇಳುತ್ತಿರುವಿರಿ ನೀವು. ಗುರುಗಳು ನಿಜಕ್ಕೂ ಪೂಜನೀಯರು. ನಾವು ಅವರ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದು? ಹೌದು ಮಹಾರಾಜ. ಗುರುಗಳೇ, ನೀವಿಂದು ಮತ್ತೆ ಸಾಬೀತುಪಡಿಸಿದ್ದೀರಿ ನಮ್ಮ ಈ ರಾಜ್ಯದ ರಾಜಗುರುಗಳು ನೀವಲ್ಲದೆ ಬೇರಾರೂ ಸಾಧ್ಯವಿಲ್ಲ ಎಂದು. ಧನ್ಯವಾದ ಮಹಾರಾಜ. ನಾನು ಹೇಳ್ತೀರಿ, ಅರ್ಥ ಆಯ್ತಾ ಮಹಾರಾಜರೇ? ಅಸಲಿ ರತ್ನ ಯಾವುದು ಮತ್ತೆ ನಕಲಿ ರತ್ನ ಯಾವುದು ಅಂತ ನಮಗ ಅರ್ಥ ಆಯ್ತು ಮಾಮ ಮಹಾಮಂತ್ರಿ. ಅಸಲಿ ಯಾರು ಮತ್ತೆ ನಕಲಿ ಯಾರು ಅಂತ ಮೂರ್ಖರನ್ನಾಗಿ ಹೇಗ್ ಮಾಡ್ತಿದ್ರು ಅಂತ. ಅಲ್ಲದೆ ಇಂದು ನೀವು ಪಂಡಿತ ರಾಮಕೃಷ್ಣರ ಪ್ರಸ್ಥಾನದ ಸಮಯದಲ್ಲಿ ಇದರ ನಿರಾಕರಣೆ ಮಾಡಿ ಮತ್ತೆ ಸಾಬೀತುಪಡಿಸಿದ್ದೀರಿ ನಾವು ಪಂಡಿತ ರಾಮಕೃಷ್ಣರಿಲ್ಲದೆಯೂ ನಮ್ಮ ರಾಜ್ಯವನ್ನು ಸಂಭಾಳಿಸುವೆವು ಎಂದು. ಈಗ ನಮಗೆ ಸಮಾಧಾನವಿದೆ. ಆದ್ರೆ ನನಗಿಲ್ಲ. ನನಗೆಲ್ಲಾನು ಅರ್ಥ ಆಗಿದೆ. ಅಸಲಿ ಯಾರು ಮತ್ತು ನಕಲಿ ಹಾರ ಯಾರಿಗೆ ನೀಡಿದ್ದಾರೆಂದು. ನಮಗೆ ನಕಲಿ ಪಂಡಿತರನ್ನು ಕೊಟ್ಟು ನಿಮ್ಮ ಬಳಿ ಮಹಾಪಂಡಿತರನ್ನು ಉಳಿಸಿಕೊಳ್ಳುವಿರೋ? ಇದು ಮೋಸ. ಏನ್ ಹೇಳ್ತಿದ್ರು ಅರ್ಥ ಆಗ್ತಿಲ್ವೇ? ಮಿತ್ರ, ನೀವು ಏನು ಹೇಳ ಬಯಸುವಿರಿ? ಏನಂದ್ರೆ, ನೀವು ನಮಗೆ ಅಸಲಿ ಹಾರವನ್ನು ಕೊಡಿ, ಇಲ್ಲವಾದರೆ ಎಚ್ಚರಿಕೆ, ಇಲ್ಲವಾದರೆ ಯುದ್ಧಕ್ಕಾಗಿ ಸಿದ್ಧರಾಗಿ. ಅಸಲಿ ಹಾರ? ಅಸಲಿ ಹಾರವೆಂದರೆ ಚಿನ್ನ. ತಥಾಚಾರ್ಯ ಗುರುಗಳು ಈ ನಕಲಿ ಪಂಡಿತ ರಾಮಕೃಷ್ಣ ಅಲ್ಲ. ಅಸಲಿ ಸ್ವರ್ಣ ನನ್ನನ್ನು, ಅಸಲಿ ಸ್ವರ್ಣವೆಂದರು ನನ್ನನ್ನು. ಮನಿ, ಈ ಥರ ಮನುಷ್ಯನ ನಾನು ಇದೇ ಮೊದಲು ಬಾರಿ ನೋಡ್ತಾ ಇರೋದು. ಅವರು ಸರ್ವನಾಶದಲ್ಲಿ ಅವರೇ ಖುಷಿ ಪಡ್ತಿರೋದನ್ನ. ನಾನಲ್ಲ ಪಂಡಿತ್ ರಾಮಕೃಷ್ಣ ಅಸಲಿ ಸ್ವರ್ಣ. ನಾವು ಮಾತ್ರ ಕೇವಲ ಸಾಮಾನ್ಯವಾದ ಕನಿಷ್ಠವಾದ ಒಂದು ಚಿಕ್ಕ ಪಂಡಿತ ಅಷ್ಟೇ. ಮಹಾನ್ ವ್ಯಕ್ತಿಗಳ ಗುರುತು ಇದೇ ಆಗಿದೆ. ಅಹಂಕಾರವಿರುವುದಿಲ್ಲ. ಮರದಲ್ಲಿ ಎಷ್ಟು ಹಣ್ಣುಗಳಿರುವುದೋ ಅಷ್ಟೇ ಬಾಗಿರುವುದು. ಇಲ್ಲ, ಇಲ್ಲಿ ನೋಡಿ ಪಂಡಿತ ರಾಮಕೃಷ್ಣ ನೋಡಿ, ಇಲ್ಲಿದೆ ಅಧಿಕವಾದ ಫಲ. ಇಲ್ಲ ಗುರುಗಳು, ತಾತಾಚಾರ್ಯ ಗುರುಗಳೇ, ಪುನಃ ನಮ್ಮನ್ನು ಮೂರ್ಖರಾಗಿಸಲು ಸಾಧ್ಯವಿಲ್ಲ. ಹಾಗಿದ್ದರೆ ಮಹಾರಾಜ ಗಜಪತಿಗಳೇ, ನೀವೀಗ ಹೇಳುತ್ತಿರುವುದು ನೀವೀಗ ಪಂಡಿತ ರಾಮಕೃಷ್ಣರನ್ನಲ್ಲ, ನಮ್ಮ ಗುರುಗಳಾದ ನಮ್ಮ ರಾಜಗುರು ಆಚಾರ್ಯ ತಾತಾಚಾರ್ಯರನ್ನು ಬೇಡುತ್ತಿದ್ದೀರೇ? ಇಲ್ಲ, ಹೌದು, ಇದು ನಮ್ಮ ಕೊನೆಯ ನಿರ್ಧಾರ.
ಈಗ ನಾವೇನು ಮಾಡಲು ಸಾಧ್ಯ ಗುರುಗಳೇ? ನಾವು ವಚನಬದ್ಧರು. ಗುರುವರ್ಯ ತಾತಾಚಾರ್ಯರೇ, ನೀವು ನಮ್ಮೊಂದಿಗೆ ಹೊರಡಲು ಸಿದ್ಧರಾಗಿ. ಗುರುಗಳೇ, ನೀವಿಲ್ದೆ ಎಲ್ಲ ಖಾಲಿ ಖಾಲಿ ಅನ್ಸತ್ತೆ. ಆದ್ರೆ ಇದೇ ಜೀವನ. ಪ್ರೀತಿಸೋರ್ ಸಿಗೋದು ತುಂಬಾ ಅದೃಷ್ಟ ಅಲ್ವಾ? ಈಗ ನೀವು ಹೊರಡ್ಬೋದು. ಪಂಡಿತ ರಾಮಕೃಷ್ಣ ಗುರುಗಳೇ, ಮಹಾರಾಜರು ಮಾತು ಕೊಟ್ಟಿರ್ಲಿಲ್ಲ ಅಂದಿದ್ರೆ ನೀವು ಹೋಗೋದಕ್ಕೆ ನಾನು ಬಿಡ್ತಾನೆ ಇರ್ಲಿಲ್ಲ. ನಿಮ್ ನೆನಪು ಸದಾ ಬರುತ್ತೆ. ಸರಿ, ಹೋಗ್ತಾ ಇದ್ದೀರಾ? ಹಾರ ಕೊಟ್ಟು ಹೋಗಿ. ಅದು ನಕಲಿದು. ಇಲ್ಲ ಇಲ್ಲ, ಅಸ್ಲಿನೇ, ಬಂಗಾರದ್ದು. ಈ ಸಂಚನ್ನ ನೀನು ರೂಪಿಸಿದ್ದ ನನ್ಗೆ? ನೀವು ಅದೇ ಅಲ್ವಾ ಮಾಡಿದ್ದು? ಬೀಜ ಯಾವ್ದೋ, ಬೆಳೆನೂ ಅದೇ. ನಾ ಮಹಾರಾಜರಿಗೆ ತಿಳಿಸ್ತೀನಿ. ಮಹಾರಾಜ, ಯೋಚನೆ ಮಾಡಿ. ನಿಮ್ಮನ್ನ ಬುದ್ಧಿವಂತರು, ವಿದ್ಯಾವಂತರು ಅನ್ಕೊಂಡಿದ್ದಾರೆ. ಮೂರ್ಖರು ಅನ್ಕೊಂಡ್ಬಿಡ್ತಾರೆ. ಅಯ್ಯೋ, ಬೇಡ ಮಹಾರಾಜ. ನನಗೇನೋ ಮನದಾಳದಲ್ಲಿ ನಿಮ್ಮನ್ನು ತಡೆಯುವ ಮನಸ್ಸಾಗುತ್ತದೆ. ಆದರೆ ನಿಮ್ಮ ಆಜ್ಞೆಯನ್ನು ಅವಹೇಳನೆ ಮಾಡಲು ಹೇಗೆ ಸಾಧ್ಯ? ಹೊರಡಿ. ಆದರೆ ಅದರಿಂದ ನಮಗೆ ಬಹಳ ದುಃಖವಾಗುವುದು ಗುರುಗಳೇ. ಗುರುಗಳೇ, ನಮ್ಮನ್ನು ಮರೆಯಬೇಡಿ. ಸಮಯ ಮಾಡಿಕೊಂಡು ವಿಜಯನಗರಕ್ಕೆ ಬರುತ್ತೀರಿ. ಹೊರಡಿ ಗುರುಗಳೇ, ನೀವು ಹೊರಡುವಂತ ಸಮಯ ಈಗಾಗಲೇ ಬಂದಾಗಿದೆ. ಹೊರಡಿ ಹೊರಡಿ. ಅಮ್ಮ, ವಿವಾಹದ ಬಗ್ಗೆ ಮಾತನಾಡಿ. ಈಗ ಸಮಯವೂ ಬಂದಿದೆ. ಇದು ಒಳ್ಳೆಯ ಸಮಯವಲ್ಲ. ಚಿಂತೆ ಮಾಡಬೇಡ ಪುತ್ರಿ. ಇವರು ನಿಮ್ಮ ಹೃದಯವನ್ನು ಗೆದ್ದಿದ್ದಾರೆ. ನಿಮ್ಮ ವಿವಾಹವನ್ನು ಇವರೊಂದಿಗೆ ಮಾಡುತ್ತೇವೆ. ಇಂದು ಪೌರ್ಣಮಿ ಇದೆ ರಾಮ. ಏನಾದ್ರೂ ನೆನ್ಪಾಯ್ತಾ? ಓ, ಈ ಶತ್ರುವಿನ ಹೃದಯ ಗೆದ್ದಿದ್ದಾರೆ ಮಹಾರಾಜರು. ಹೌದು. ಗುರುಗಳೇ, ದ್ವಾರ ಈ ದಿಕ್ಕಲ್ಲಿದೆ. ನಡೆಯಿರಿ. ಮತ್ತೆ ಭೇಟಿ ಮಾಡೋಣ. ಮಗಳೇ, ನಡೆ ನಡೆ ಮಗಳೇ. ಈಗ ಅವರು ಹೊರಟರು. ಮನಿ, ನಿನ್ನ ಕೇಳಿಸ್ತಾ ಇದೆಯಾ? ಈ ವಾದ್ಯಗಳು, ನಗಾರಿ ಇವೆಲ್ಲ ಯಾರೋ ಬರೋ ಸಂಕೇತಗಳಲ್ವಾ? ನಂಗೂ ಕೇಳಿಸ್ತಿದೆ. ಆದ್ರೆ ಯಾರ್ ಬರೋರಿದ್ದಾರೆ? ಅಯ್ಯೋ ಬಿಡು, ಯಾರ್ ಬೇಕಾದ್ರೂ ಬರ್ಲಿ. ಹೋಗ್ಬೇಕಾದವ್ರಂತೂ ಹೋಗೈತಲ್ಲ. ಈಗಂತೂ ಜೀವನದಲ್ಲಿ ಖುಷಿನೇ ಖುಷಿ. ಸರಿಯಾಗಿ ಹೇಳ್ದೆ ನೀನು. ಇನ್ಮೇಲೆ ಊಟ ಮಾಡುವಾಗ ನಮ್ ತಟ್ಟೆಯನ್ನು ಕಸಿದುಕೊಳ್ಳೋರಿಲ್ಲ. ನಮ್ಮನ್ನು ಪ್ರತಿದಿನ ಕತ್ತೆಗಳಂತೆ ಕೆಲ್ಸ ಮಾಡಿಸ್ಕೊಳ್ಳೋರು ಇಲ್ಲ. ಇನ್ಯಾರು ನಮ್ ಕಿವಿ ಎಳಿಯೋರಿಲ್ಲ. ಕಾರಣ ಇಲ್ದೆ ಕಪ್ಪಳಕ್ ಹೊಡೆಯೋರು ಇಲ್ಲ. ಮತ್ತೆ ಈ ರೀತಿ ಗುರುಗಳ ಶಿಷ್ಯರಾಗಿರೋದಕ್ಕೆ ಯಾರಿಂದನೂ ಅಪಮಾನಕ್ಕೊಳಗಾಗೋ ಹಾಗಿಲ್ಲ. ಈಗ ಎಂತ ಗುರು ಹುಡ್ಕಣ ಅಂದ್ರೆ ತಿಳಿದಿರೋರು, ಸುಶೀಲರು, ಬುದ್ಧಿವಂತರು, ನಮ್ಮ ಮಾತನ್ನು ಕೇಳೋರು. ಮನಿ, ಇದಂತೂ ನಮ್ ಗುರುಗಳ ಧ್ವನಿ ಅಲ್ಲ ಅಲ್ವಾ? ನಾನೇನಾದ್ರೂ ಕೆಟ್ಟ ಕನ್ಸ್ ಕಾಣ್ತಾ ಇಲ್ಲ ಅಲ್ವಾ? ಪ್ರಣಾಮ ಗುರುಗಳೇ, ಪ್ರಣಾಮ. ಏನಾಯ್ತು ಪಂಡಿತ ರಾಮಕೃಷ್ಣರೇ? ನನಗೆ ಅರ್ಥ ಆಗ್ತಿಲ್ಲ ಮಂತ್ರಿಗಳೇ.
ಮನಸ್ಸು ತುಂಬಾ ಭಾರ ಆಗಿದೆ. ಏನೋ ಕಳ್ಕೊಂಡಿದೀವಿ ಅನಿಸ್ತಿದೆ. ಒಂದ್ ವೇಳೆ ಈ ರೀತಿ ಅಲ್ವಲ್ಲ, ಗುರುಗಳು ಇಲ್ಲಿ ಇಲ್ದೇರೋ ಇರೋದ್ರಿಂದ ನೀವು ಬೇಜಾರಾಗಿರ್ಬೋದು. ಗುರುಗಳೇ, ಪ್ರಣಾಮ ಗುರುಗಳೇ. ಪ್ರಣಾಮಗಳು ಮಹಾರಾಜ. ಪ್ರಣಾಮ ಗುರುಗಳೇ. ಯಾಕೆ ಆಶ್ಚರ್ಯವಾಯಿತು ಎಲ್ಲರಿಗೂ ನನ್ನ ನೋಡಿ? ಚಕಿತರಾಗಬೇಡಿ, ಕನಸೇನೂ ಕಾಣುತ್ತಿಲ್ಲ. ನಾವು ಪುನಃ ಬಂದೆವು. ಆದ್ರೆ ಇಷ್ಟು ಬೇಗ ಯಾಕೆ ಬಂದ್ರಿ? ಅಂದ್ರೆ ನಾನು ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ ಗುರುಗಳೇ, ನೀವು ಇಷ್ಟು ಬೇಗ ಇಲ್ಲಿ ಹೇಗ್ ಬಂದ್ರಿ ಅಂತ. ಹಾ, ಮಹಾರಾಜರು ನಿಮ್ಮನ್ನ ಬಹಳ ಅಪೇಕ್ಷೆಯಿಂದ ಕರ್ಕೊಂಡೋಗಿದ್ರು. ಆದ್ರೆ ನಿಮ್ಮನ್ನ ಅಷ್ಟು ಬೇಗ ಹೇಗ್ ಕಳಿಸ್ಕೊಟ್ರು? ನೆನಪಿಲ್ಲ ನಮಗೆ. ನಮಗೂ ಅದು ಆಶ್ಚರ್ಯವೇ. ನಾವಿಲ್ಲೇನು ಮಾಡುತ್ತಿದ್ದೆವು, ಅಲ್ಲೂ ಅದೇ ಮಾಡುತ್ತಿದ್ದೆವು. ಸಮಸ್ಯೆ ಬರುವುದಕ್ಕೆ ಮೊದಲೇ ಅದನ್ನು ನಿವಾರಿಸಿ ಬಿಡುತ್ತಿದ್ದೆವು. ಸತ್ಯ ಹೇಳಬೇಕೆಂದರೆ ಮಹಾರಾಜ ಗಜಪತಿ ನಮ್ಮ ನಿರ್ಣಯಗಳನ್ನು ಕೇಳಿ ತಮ್ಮ ಸಿಂಹಾಸನದ ಮೇಲೆ ಕುಣಿಯುತ್ತಿದ್ದರು. ಹೌದಾ? ಈ ಗುರುಗಳಿಗೆ ಯಾರು ಹೇಳೋದು ಮಹಾರಾಜ ಗಜಪತಿ ಖುಷಿಯಿಂದಲ್ಲ, ಆಶ್ಚರ್ಯದಿಂದ ಕುಣಿತಿದ್ರು. ಎಲ್ಲವೂ ಉತ್ತಮವಾಗಿ ನಡೆಯುತ್ತಿತ್ತು. ಪರಿಹಾರ ನೀಡಲು ಆರಂಭಿಸುತ್ತಿದ್ದಂತೆ ಮಹಾರಾಜ ಗಜಪತಿ ಮಾಮಾ ಮಹಾಮಂತ್ರಿ ನನ್ನೆದುರು ಕೈ ಮುಗಿದು ತಲೆಬಾಗಿ ನಿಲ್ಲುತ್ತಿದ್ದರು. ಅಷ್ಟು ಗೌರವಿಸುತ್ತಿದ್ದರು ನನ್ನನ್ನು. ನಾವು ಪರಿಹಾರ ಸೂಚಿಸಿದ ತಕ್ಷಣವೇ ಮಹಾರಾಜ ಗಜಪತಿಯವರ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತಿತ್ತು ಮತ್ತು ಮಾಮಾ ಮಹಾಮಂತ್ರಿಗಳಂತೂ ನಮ್ಮ ಪಾದ ಚರಣಗಳಿಗೆ ಬೀಳುತ್ತಿದ್ದರು. ಎಂಥ ಸಮ್ಮಾನ ಮಾಡುತ್ತಿದ್ದರು. ಆದ್ರೆ ಗುರುಗಳೇ, ನೀವು ಮರಳಿ ಯಾಕೆ ಬಂದ್ರಿ? ಅಲ್ಲೇ ಇರ್ಬೋದಿತ್ತಲ್ವೇ? ನಮಗೆ ನೆನಪಿಲ್ಲ. ಆದರೆ ಅವರಿಗೆ ಹೇಗೆ ಅನಿಸಿತು ನಾನು ವಿಜಯನಗರಕ್ಕೆ ಹೋಗಲು ಬಯಸುತ್ತಿದ್ದೇನೆಂದು. ನಾನು ಹೋಗಲು ಬಯಸಿಲ್ಲ ಎಂದರೂ ಅವರು ಕೇಳಲೇ ಇಲ್ಲ. ನೀವು ಹೋಗ ಬಯಸಿದ್ದೀರಿ ಎನ್ನುತ್ತಲೇ ನಮ್ಮನ್ನು ಹೀಗೆ ಧನ ಸಂಪತ್ತುಗಳನ್ನು ಕೊಟ್ಟು ರಥದಲ್ಲಿ ಕೂರಿಸಿ ವಿಜಯನಗರಕ್ಕೆ ಕಳಿಸಿಬಿಟ್ಟರು. ಏಕೆ ಕಳಿಸಿದರು ಗುರುಗಳೇ? ಅದೇ ನೆನಪಿಲ್ಲ. ಆದರೆ ಬಹಳ ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಮಹಾರಾಜ ಗಜಪತಿಯವರು ಹೇಳಿದರು, ಭಗವಂತ ನಿಶ್ಚಯ ಇದ್ದಲ್ಲಿ ಹಾವು ಕೊರಳಿಗೆ ಸುತ್ತುಕೊಳ್ಳಲಿ, ಚೇಳು ಕಾಲಿಗೆ ಕಡಿಯಲಿ, ಭೂತ ಬೆನ್ನಿಗೆ ಬೀಳಲಿ, ಭೂಮಿಯ ಬಾಯಿ ತೆರೆಯಲಿ, ಬೇಕಾದಾಗಿ ಬಿಡಲಿ. ಅವರು ಯಾರ ಬಗ್ಗೆ ಮಾತಾಡುತ್ತಿದ್ದರೋ ನೆನಪಿಲ್ಲ. ನಮಗೆ ಇದುವರೆಗೂ ತಿಳಿಯುತ್ತಿಲ್ಲ. ಆದ್ರೆ ನನಗೆ ಅರ್ಥ ಆಯ್ತು ಗುರುಗಳೇ. ಅವ್ರು ಹೇಳ್ತಿರೋದು ಏನಂದ್ರೆ, ನಮ್ಗೆ ಅರ್ಥ ಆಗಿರೋದು ನಿಮ್ಗೆ ಅರ್ಥ ಆಗದೆ ಇರೋದು ನಮ್ಗೆ ಅರ್ಥ ಆಗೋದು ಅಸಂಭವ ಅಲ್ವಾ ಗುರುಗಳೇ? ಗುರುಗಳೇ, ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಬಹುದು. ಖಂಡಿತ ಮಹಾರಾಜ. ಬನ್ನಿ ಗುರುಗಳೇ, ಬನ್ನಿ 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 ಇಲ್ಲಿ ಬನ್ನಿ. ಚಿನ್ನದೇನ ಗುರುಗಳೇ? ಅಸ್ಲಿ ಇದು. ಏನ್ ಯೋಚನೆ ಮಾಡ್ತಿದ್ಯಾ ರಾಮ? ಬಂಧು, ಗುರುಗಳು ಸುರಕ್ಷಿತವಾಗಿ ಬಂದಿರೋದು ನೋಡಿದ್ರೆ ಒಂದ್ ಖಚಿತ ಆಯ್ತು. ಮಹಾರಾಜ ಗಜಪತಿ ಪ್ರತಾಪ್ ರುದ್ರದೇವ ವಿಜಯನಗರದ ಮೇಲೆ ಆಕ್ರಮಣ ಮಾಡೋ ಯೋಚನೆ ಮಾಡಲ್ಲ. ನಮ್ಮ ಶಕ್ತಿಯ ಅನುಭವ ಆಗಿದೆ. ಆದ್ರೆ ಆ ಜಗನ್ಮೋಹಿನಿಯ ಕತೆ ಏನು? ಇನ್ನು ಅವಳು ಮಹಾರಾಜರ ಕನ್ಸು ಕಾಣ್ತಾ ಇದ್ದಾಳೆ. ಎಲ್ಲ ಕನ್ಸು ನನ್ಸಾಗತ್ತೆ ಅಂತ ಏನಿಲ್ವಲ್ಲ. ಏನೇ ಆದ್ರೂ ಭವಿಷ್ಯದಲ್ಲೇ ಆಗೋದು. ಸದ್ಯಕ್ಕೆ ಗಜಪತಿ ಜಗನ್ಮೋಹಿನಿಯರ ಅಧ್ಯಾಯ ಸಮಾಪ್ತಿ ಆಯ್ತು. ಈಗೇಕೆ ಚಿಂತಿಸುತ್ತಿರುವೆ? ಅವ್ರ ಕತೆ ಸಮಾಪ್ತಿ ಆಗಿದ್ದು ನಿಜ. ಆದ್ರೆ ಗುರುಗಳು ಬಂದಿದಾರಲ್ಲ, ಇವರಿದಾರಂದ್ರೆ
ಕಥೆಗಳು ಮುಗಿಬೋದೇನೋ ಆದ್ರೆ ಸಮಸ್ಯೆಗಳಲ್ಲ, ಗೊತ್ತಾಯ್ತಾ?